2013ರಲ್ಲಿ ಆದ ಘಟನೆ ನಿಮಗೆ ನೆನಪಿದೆಯಾ? 2023ರ ಚುನಾವಣೆಯಲ್ಲಿ ಏನಾಯ್ತು ಗೊತ್ತಾ? ನಾನು ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೊಡ್ರಪ್ಪ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಹತ್ರ ಕೇಳಿಕೊಳ್ತಿದ್ದಾರೆ. 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದ್ರೆ ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಸಿದ್ದರಾಮಯ್ಯನವರು. ಪರಮೇಶ್ವರ್ ಅವರು ಯಾಕೆ ಮುಖ್ಯಮಂತ್ರಿ ಆಗ್ಲಿಲ್ಲ? ಇದೇ ಕೂಲಿಯನ್ನ ಪರಮೇಶ್ವರ್ ಕೇಳಿದ್ರೆ ಹೈಕಮಾಂಡ್ ಏನ್ ಮಾಡ್ತಾರೆ? ಈಗ ಸಿಎಂ ಕುರ್ಚಿ ವಿಚಾರ ಜೋರಾಗಿ ಫೈಟ್ ಕೇಳಿ ಬರ್ತಾ ಇದೆಯಲ್ಲ, ದಲಿತ ಅನ್ನುವಂತ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರ. ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಮೊದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ತಾರ? ಹೈಕಮಾಂಡ್ ಹೇಳಿದಂತೆ ಕೇಳಿದ್ದೇ ಆದಲ್ಲಿ ಸಿಎಂ ಸೂಚನೆ ಕೊಡುವಂತ ನಾಯಕ ಯಾರಿರಬಹುದು, ಯಾರಾಗಬಹುದು, ಯಾರಿರಬಹುದು, ಯಾರಾಗಬಹುದು, ಯಾರಿರಬಹುದು, ಯಾರಾಗಬಹುದು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಮೊದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ತಾರ? ಇದರ ಜೊತೆಗೆ ದಲಿತ ನಾಯಕರಲ್ಲಿ ಪ್ರಭಾವಿ ನಾಯಕರು ಅಂತ ಗುರುತಿಸಿಕೊಂಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದ್ದಾರೆ. ಇದರ ಜೊತೆಗೆ ಪರಂ ಕೂಡ ಇದ್ದಾರೆ. 2013ರಲ್ಲಿ ಆದ ಘಟನೆ ನಿಮಗೆ ನೆನಪಿದೆಯಾ? 2023ರ ಚುನಾವಣೆಯಲ್ಲಿ ಏನಾಯ್ತು ಗೊತ್ತಾ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಸಿಎಂಗೆ ಟೆನ್ಷನ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎರಡ್ 2023ರ ವಿಧಾನಸಭಾ ಚುನಾವಣೆಯ ನೇತೃತ್ವವನ್ನು ತೆಗೆದುಕೊಂಡಿದ್ದು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್. ಆ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಕೂಡ, ಅದು ಕೆಪಿಸಿಸಿಯಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೋ ಅವರ ನೇತೃತ್ವದಲ್ಲಿ ಕೂಡ ಸರ್ಕಾರ ರಚನೆಯಾದ್ರೆ, ಗೆಲುವನ್ನ ಪಡ್ಕೊಂಡ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಅದೊಂದು ವಿಚಾರ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅದು ಅವಾಗಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದು ಸಂಪ್ರದಾಯ ರೀತಿಯಾಗ್ಬಿಟ್ಟಿದೆ ಅದು. ಹಾಗಾಗಿ ನಾನು ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೊಡ್ರಪ್ಪ ಅಂತ ಪದೇ 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 ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಹತ್ರ ಕೇಳಿಕೊಳ್ತಿದ್ದಾರೆ. ನನಗೆ ಕೂಲಿ ಕೊಡಿ ಸ್ವಾಮಿ, ನನಗೆ ಕೂಲಿ ಕೊಡಿ, ನಾನು ದುಡ್ದಿದ್ದೀನಿ, ಅದಕ್ಕೆ ನೀವು ಕೊಡಲೇಬೇಕು ಅಂತ. ಅಂದರೆ ಕೂಲಿ ಕೊಡಿ ಅಂತ, ಅಂದರೆ ಸ್ಥಾನಮಾನ ಕೊಡಿ ಅಂತ. ಓಕೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದಕ್ಕೆ ಏನಾದರೂ ಕೂಡ ಫಲ ಬೇಕಲ್ವಾ? ಆ ಫಲ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಆದರೆ ನಾನು ನಿಮಗೆ ಒಂದು ವಿಚಾರವನ್ನ ಹೇಳ್ತೀನಿ ವೀಕ್ಷಕರೇ. 2013ರಲ್ಲಿ ಇದೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಗೆದ್ದು ಬೀಗಿತ್ತು. ಆದರೆ ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಸಿಎಂ ಸಿದ್ದರಾಮಯ್ಯನವರು. ಆಗಲೂ ಮುಖ್ಯಮಂತ್ರಿ, ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ? ಕೆಪಿಸಿಸಿ ಅಧ್ಯಕ್ಷರು ಅವರೇ ಆಗಿದ್ರು ಅಲ್ವಾ? ಯಾಕಾಗಿಲ್ಲ ಅಂತಂದ್ರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಆದ್ರೆ ಅವರು ಆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಯಾಕಂದ್ರೆ ಸೋಲಾಗಿತ್ತು, ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು. ಇಲ್ಲಿ ವಿಚಾರ ಏನಪ್ಪಾ ಅಂತ ಅಂದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಒಟ್ಟಿನಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗಿದೆ. ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಶಸ್ವಿ ಕೂಡ ಆದ್ರು ಅಲ್ವಾ? ಹಾಗಾದ್ರೆ ಇದೇ ಕೂಲಿಯನ್ನ ಪರಮೇಶ್ವರ್ ಕೇಳಿದ್ರೆ ಹೈಕಮಾಂಡ್ ಏನ್ ಮಾಡ್ತಾರೆ? ಮೊದಲು ನನ್ನ ಕೂಲಿಯನ್ನ ತೀರಿಸಿ, ನನಗೆ ಕೂಲಿಯನ್ನ ಕೊಡಿ, ನನಗೆ ಕೂಲಿಯನ್ನ ಕೊಟ್ಟು ನಂತರದಲ್ಲಿ ಬೇರೆಯವ್ರಿಗೆ ಅವಕಾಶವನ್ನ ಕೊಡಿ ಅಂತ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಾದರೂ ಕೂಡ ಹೈಕಮಾಂಡ್ ಹತ್ರ ಬಿಗಿಪಟ್ಟನ್ನ ಹಿಡ್ಕೊಂಡು ನಿಂತ್ಕೊಂಡ್ರೆ ಏನು ಕತೆ? ಕೊಡ್ಲೇಬೇಕಲ್ಲ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೇಳೋ ತಪ್ಪಿಲ್ಲ, ಆದ್ರೆ ಇವ್ರು ಕೇಳ್ತಿರೋದನ್ನ ಲೆಕ್ಕ ಹಾಕೊಂಡ್ರೆ ಅವರು ಕೇಳ್ಬೋದಲ್ವಾ? ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಮೊದಲೇ ಪರಮೇಶ್ವರು ಸಿಎಂ ಆಗ್ತಾರಾ?
ಆಗುವಂತಹ ಸಾಧ್ಯತೆಗಳು ಇದೆಯಾ? ಇದರ ಜೊತೆಗೆ ದಲಿತ ನಾಯಕ, ಮುಖಂಡ, ದಲಿತ ಪ್ರಭಾವಿ ನಾಯಕರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಆಗಿನಿಂದಲೂ ಕೂಡ ಕೇಳ್ಕೊಂಡು ಬಂದಿದೆ. ಈಗ ಅದು ಸಾಧ್ಯ ಆಗತ್ತಾ? ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ? ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದ್ದಾರೆ ದಲಿತ ನಾಯಕರಲ್ಲಿ, ಪ್ರಭಾವಿ ನಾಯಕ. ಆಗ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇದೇ DCM DK ಶಿವಕುಮಾರ್ ಕೇಳೋ ಲೆಕ್ಕಾಚಾರ ಹಾಕೊಂಡ್ರೆ ಪರಮೇಶ್ವರ್ ಕೂಡ ಕೇಳಬಹುದು. CM ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ, ಅವತ್ತು ಸೋಲಾಯ್ತಲ್ಲ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಪರಂ ಸೋತ್ರಲ್ಲ, ಆ ಸೋಲಿನ ಹಿಂದೆ ಹಲವು ಕಾರಣಗಳಿದಾವೆ, ಕುತಂತ್ರಗಳಿದಾವೆ. ಅದು ಬೇಕಾಗಿಲ್ಲ. ಆದ್ರೆ ನಾವು ಕೇಳೋದೇನು, ಅವ್ರು ಸೋಲಿ ಗೆಲ್ಲಿ, ಆದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆದ್ರಲ್ವಾ, ಸಕ್ಸಸ್ ಆದ್ರಲ್ವಾ? ಹಾಗಾದ್ರೆ ಈಗ ಯಾವಾಗ ಇಲ್ಲಿ ರಾಜ್ಯದಲ್ಲಿ CM ಕುರ್ಚಿ ವಿಚಾರ ಜೋರಾಗಿ ಫೈಟ್ ಕೇಳಿ ಬರ್ತಾ ಇದೆಯಲ್ಲ, ಇಲ್ಲಿ ದಲಿತ ಅನ್ನುವಂಥ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ತಾ ಇರುವಂತದ್ದು. ಆ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ಈಗ ಮತ್ತೆ ಹೈಕಮಾಂಡ್ ಅನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ. CM ಸಿದ್ದರಾಮಯ್ಯನವರ ಹಾದಿಯಾಗಿ ವಾಟ್ ನೆಕ್ಸ್ಟ್ ಅಂದ್ರೆ, ಪ್ರಭಾವಿ ಸಮುದಾಯದಲ್ಲಿ ಈಗಾಗಲೇ ಕೂಡ ಹಿಂದ ನಾಯಕ ಅಂತ ಗುರುತಿಸಿಕೊಂಡಿರುವಂತ ಸಿದ್ದರಾಮಯ್ಯ ಅವರು ಅಕಸ್ಮಾತ್ ಏನಾದರೂ ಕೂಡ ಹೈಕಮಾಂಡ್ ಹೇಳಿದಂತೆ ಕೇಳಿದ್ದೇ ಆದಲ್ಲಿ ಮುಂದಿನ ಪ್ರಭಾವಿ ನಾಯಕ, CM ಸೂಚನೆ ಕೊಡುವಂತ ನಾಯಕ ಯಾರಾಗಬಹುದು? ಇದೇ ಕೂಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರಿಗೆ ಮೊದಲ ಆದ್ಯತೆ ಸಿಗಬೇಕು. ಹಾಗಾಗಿ CM ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು CM ಆಗ್ತಾರಾ? ಆಗುವಂತಹ ಸಾಧ್ಯತೆಗಳು ಇದೆಯಾ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.